ಶವ ಸಂಸ್ಕಾರದ ವೇಳೆ ನೀರಿನ ಮಡಕೆಯನ್ನು ಒಡೆಯಲು ಕಾರಣವೇನು ಗೊತ್ತೇ? ಇದರ ಅರ್ಥವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಹಿಂದೂ ಆಚರಣೆಗಳ ಪ್ರಕಾರ ಶವ ಸಂಸ್ಕಾರ ಸಮಾರಂಭದಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಒಯ್ಯುವುದು ಅನೇಕ ಹಿಂದೂ ಸಮುದಾಯಗಳಿಗೆ ಅತ್ಯಗತ್ಯವಾಗಿದೆ ಮತ್ತು ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ಇದು ಅಂತ್ಯವನ್ನು ಕಂಡ ಮಾನವ ದೇಹ ಮತ್ತು ಆತ್ಮವು ನಮ್ಮ ಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದೆ. ಚಿತೆಗೆ ಬೆಂಕಿ ಇಡುವ ಜವಾಬ್ದಾರಿಯನ್ನು ಹೊತ್ತಿರುವ ವ್ಯಕ್ತಿಯು ತನ್ನ ಹೆಗಲ ಮೇಲೆ ನೀರಿನ ಪಾತ್ರೆಯೊಂದಿಗೆ ಸತ್ತ ವ್ಯಕ್ತಿಯ ಚಿತೆಯ ಸುತ್ತಲೂ ನಡೆಯುತ್ತಾನೆ. ಆ ಚಿತೆಯ ಸುತ್ತ ಒಂದೊಂದು ಸುತ್ತು ಬಂದಾಗಲೂ ನೀರಿನ ಮಡಕೆಯು ರಂಧ್ರವನ್ನು ಪಡೆಯುತ್ತದೆ. ಇದರಿಂದ ನೀರು ಹರಿಯುತ್ತದೆ ಮತ್ತು ಅಂತ್ಯಕ್ರಿಯೆಯ ಚಿತೆಯ ಸುತ್ತಲೂ ಬೀಳುತ್ತದೆ. ಅಂತಿಮವಾಗಿ ಮಡಿಕೆಯನ್ನು ಹೊತ್ತ ವ್ಯಕ್ತಿಯು ನೀರು ತುಂಬಿದ ಮಣ್ಣಿನ ಮಡಿಕೆಯನ್ನು ತನ್ನ ಹಿಂದೆ ಬೀಳಿಸಿ ಒಡೆಯುವಂತೆ ಮಾಡುತ್ತಾನೆ. ಹಿಂದೂ ಧರ್ಮದಲ್ಲಿ ಮಣ್ಣಿನ ಮಡಿಕೆಯನ್ನು ಒಡೆಯುವುದರ ಹಿಂದೆ ಪ್ರತ್ಯೇಕ ಅರ್ಥವಿದೆ. ಅವುಗಳ ಅರ್ಥವೇನು ಎಂಬುದನ್ನು ನಾವಿಲ್ಲಿ ನೋಡೋಣ. ದೇಹದಿಂದ ಆತ್ಮ ಮುಕ್ತಿ. ಸತ್ತ ವ್ಯಕ್ತಿಯ ಆತ್ಮವು ದೇಹವನ್ನು ತೊರೆಯುವ ಸಮಯ ಎಂದು ಹೇಳಲು ಇದನ್ನು ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಆತ್ಮ ತನ್ನ ದೇಹದ ಜೊತೆಗಿನ ಸಂಬಂಧವನ್ನು ತೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅಂತಿಮ ಸತ್ಯ. ಮಡಕೆಯಂತೆ ದೇಹವು ಮಣ್ಣಿನಿಂದ ಬಂದದ್ದು. ಒಡೆದ ಮಡಕೆಯಂತೆ ದೇಹವು ಒಂದು ದಿನ ನಾಶವಾಗುತ್ತದೆ. ಮಡಕೆ ಅಂತಿಮವಾಗಿ ನೆಲದಲ್ಲಿ ಬಿದ್ದು ಒಡೆದು ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತೆ ಓರ್ವ ವ್ಯಕ್ತಿಯು ಇಂದಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಅವನಿಗೂ ಕೂಡ ಅಂತಿಮ ಕ್ಷಣಗಳು ಇದ್ದೇ ಇರುತ್ತದೆ ಎಂಬುದನ್ನು ಇದು ಅರ್ಥೈಸುತ್ತದೆ. ಮಣ್ಣಿನ ಮಡಿಕೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಶವ ಸಂಸ್ಕಾರದ ಚಿತೆಯ ಸುತ್ತಲೂ ಹೋಗುವಾಗ ಮಡಕೆಯಿಂದ ಬೀಳುವ ನೀರು ಸಮಯ ಹೇಗೆ ಹೋಗುತ್ತದೆ ಎಂಬುದರ ಸಂಕೇತವಾಗಿದೆ. ಕೊನೆಯ ಹಂತದಲ್ಲಿ ಮಡಕೆಯು ಒಡೆದು ನೀರು ಹೊರಕ್ಕೆ ಹರಿಯುವಂತೆ ದೇಹವು ತನ್ನ ಮನೆಯಲ್ಲ ಎಂಬುದು ಆತ್ಮಕ್ಕೆ ಖಚಿತವಾಗಿ ತಿಳಿಸುವುದಾಗಿದೆ. ಆತ್ಮವು ಕೂಡ ಮಡಿಕೆಯಲ್ಲಿದ್ದ ನೀರಿನಂತೆ ಒಂದಲ್ಲ ಒಂದು ದಿನ ದೇಹವನ್ನು ಬಿಟ್ಟು ಹೋಗಬೇಕು ಎಂಬುದನ್ನು ಇದು ಹೇಳುತ್ತದೆ. ಮಡಕೆಯು ಭೂಮಿಯ ಮೇಲಿನ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಿದ ಅವನ ಸಂಬಂಧಗಳು ಮತ್ತು ಹಣದಂತಹ ಎಲ್ಲ ವಸ್ತುಗಳನ್ನು ಸಹ ಸೂಚಿಸುತ್ತದೆ. ಆತ್ಮದ ಅಂತಿಮ ಪ್ರಯಾಣ. ಬಲದಿಂದ ಮಡಿಕೆಯನ್ನು ಒಡೆದಾಗ ಆತ್ಮವು ಎಲ್ಲವನ್ನೂ ತ್ಯಜಿಸಿ ಪರಮಸತ್ಯದೊಂದಿಗೆ ವಿಲೀನಗೊಳ್ಳಲು ಪ್ರಯಾಣವನ್ನು ಪ್ರಾರಂಭಿಸಬೇಕೆನ್ನುವುದನ್ನು ಕೇಳಿಕೊಳ್ಳುವುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.